ಫ್ರೆಂಡ್ಸ್, ವೆಲ್ಕಮ್ ಟು ಶ್ರೀ ಕನ್ನಡ ಯೂಟ್ಯೂಬ್ ಚಾನಲ್. ಶಾರದಾ ಸೀರಿಯಲ್ ನಾಳಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡೋಣ ಬನ್ನಿ. ನೀವೇನಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ತಪ್ಪದೇ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಸೀರಿಯಲ್ ತುಂಬ ಚೆನ್ನಾಗಿ ಮೂಡಿ ಬರ್ತಾ ಇದೆ. ದೀಪು ಒಬ್ಬಳೇ ಆಟಾಡ್ಕೊತಾ ಇರ್ತಾಳೆ. ಅಲ್ಲಿಗೆ ಜ್ಯೋತಿಕಾ ಮತ್ತು ಈ ಅಜ್ಜಿ ಇಬ್ಬರು ಬರ್ತಾರೆ. ಏನು ನೋಡು ಹೆಂಗೆ ಆಡ್ತಾ ಇದ್ದಾಳೆ ಪುಟ್ಟು ಪಿಸಾಚಿ, ಇವಳನ್ನ ಮಾತ್ರ ಸುಮ್ಮನೆ ಬಿಡಬಾರ್ದು, ಇವಳಿಗೆ ಮೈಯೆಲ್ಲ ಕೊಬ್ಬು ಅಂತ ಹೇಳ್ತಾ ಇರ್ತಾಳೆ. ಹೌದು, ಇವಳಿಗೆ ಸಿಕ್ಕಾಪಟ್ಟೆ ಕೊಬ್ಬಿದೆ, ಮೈ ತುಂಬ ಕೊಬ್ಬು, ಆ ಶಾರದನ್ ಥರನೇ ಅಂತ ಹೇಳ್ತಿರ್ತಾಳೆ. ನಾನು ಮೊಮ್ಮಗಳಿಗೆ ಇಷ್ಟೊಂದು ಹೊಟ್ಟೆ ಉಡ್ಸಿದಾಳೆ, ಇವಳು ಮಾತ್ರ ನಾನು ಸುಮ್ಮನೆ ಬಿಡೋದಿಲ್ಲ, ಮಾಡ್ತೀನಿ ಇರು ಇವಳಿಗೆ ಅಂತ ಪಾರಿಜಾತ ಹೋಗ್ತಾ ಇರ್ತಾಳೆ. ಅಯ್ಯೋ ಗ್ರಾನಿ, ನೀವೇನು ಮಾಡೋದಕ್ಕೆ ಹೋಗಬೇಡಿ, ಸುಮ್ಮನೆ ಇರಿ, ಅವಳೇ ನನ್ನ ಮುಂದಿನ ಟ್ರಂಪ್ ಕಾರ್ಡ್ ಅಂತ ಹೇಳ್ತಿರ್ತಾಳೆ. ಅಯ್ಯೋ ಏನು ಹೇಳ್ತಿದ್ಯಾ ಗೋಲ್ಡಿ ಅಂತ ಕೇಳ್ತಾ ಇರ್ತಾಳೆ. ಅಯ್ಯೋ ನಿನಗೊಂದು ವಿಷಯ ಗೊತ್ತಾ, ಈ ಸಿದ್ದು ಮತ್ತು ಶಾರದಾ ಇಬ್ಬರು ಒಂದಾಗೋದಕ್ಕೆ ಇವಳೇ ತಾನೇ ಕೊಂಡಿ. ಆ ಕೊಂಡಿನೇ ಫಸ್ಟು ಕಳ್ಸಿದ್ರೆ ಆಟೋಮೆಟಿಕಲಿ ಅವರಿಬ್ಬರು ದೂರ ಆಗ್ತಾರೆ. ನಾನು ಫಸ್ಟು ಇವಳನ್ನ ಯೂಸ್ ಮಾಡಿಕೊಂಡು ಅವರಿಬ್ಬರನ್ನ ದೂರ ಮಾಡೋದಕ್ಕೆ ಪ್ರಯತ್ನ ಪಡ್ತೀನಿ ಅಂತ ಹೇಳ್ತಿರ್ತಾಳೆ. ಅಯ್ಯೋ ಗೋಲ್ಡಿ, ಅದೆಲ್ಲ ಆಗೋ ಮಾತಾ, ಇವಳು ಆ ಥರ ಎಲ್ಲ ಅಷ್ಟು ಈಸಿಲಿ ನಿನ್ನ ದಾರಿಗೆ ಬಂದ್ಬಿಡ್ತಾಳ ಅಂತ ಕೇಳ್ತಿರ್ತಾಳೆ. ಅಯ್ಯೋ ನನಗೆ ಅವಳನ್ನ ಹೆಂಗೆ ನಾನು ದಾರಿಗೆ ಕರ್ಕೊಂಬರ್ಬೇಕು ಅಂತ ನಂಗೆ ತುಂಬ ಚೆನ್ನಾಗಿ ಗೊತ್ತು ಅಂತ ಹೇಳ್ತಾ ಇರ್ತಾಳೆ. ಹೌದಾ ಹೆಂಗೆ ಅಂತ ಕೇಳ್ತಾ ಇರ್ತಾಳೆ. ನಾನು ಆ ಪ್ಲ್ಯಾನ್ ಹೇಳ್ತೀನಿ ಬಾ ನಿನಗೆ ಅಂತ ಹೇಳ್ಬಿಟ್ಟು ಅವರಿಬ್ಬರು ಒಳಗಡೆಗೆ ಹೋಗ್ತಾರೆ. ಮನೆ ಒಳಗಡೆ ಅಡುಗೆ ಮನೆ ಕೆಲಸ ಮಾಡ್ತಾ ಇರ್ತಾಳೆ. ಅಲ್ಲಿಗೆ ಸುಮಿತ್ರ ಬರ್ತಾಳೆ. ಸುಮಿತ್ರ ಬಂದುಬಿಟ್ಟು, ಅಮ್ಮ ಇವತ್ತು ರಾತ್ರಿಗೆ ಏನು ಸಾಂಬಾರು ಮಾಡಲಿ ಅಂತ ಕೇಳ್ತಾ ಇರ್ತಾಳೆ. ನೀನು ಏನಾರು ಮಾಡ್ಕೊ, ನನ್ನ ಮಾತ್ರ ಮಾತಾಡ್ಸೋದಕ್ಕೆ ಬರಬೇಡ, ನಿಂಗೆ ಒಂಚೂರು ಮಾನ ಮರ್ಯಾದೆ ಏನಾದರೂ ಇದೆಯಾ, ನಾನು ಅಷ್ಟು ಬೈದರೂ ತಿರ್ಗಾ ನನ್ನ ಮಾತಾಡ್ಸೋದಕ್ಕೆ ಬರ್ತೀಯಲ್ಲ ಅಂತ ಹೇಳ್ತಿರ್ತಾಳೆ. ಅಮ್ಮ ಅವಳನ್ನ ಮಾತಾಡೋದಕ್ಕೆ ಬಿಡೋದಿಲ್ಲ. ಶಾರದಾ ಅವಾಗ ಬೇಜಾರು ಮಾಡ್ಕೊಂಡು ನಿಂತಿರ್ತಾಳೆ. ಅಮ್ಮ ನಾನು ಏನು ಮಾಡೋದಕ್ಕೆ ಕೊಟ್ಟಿದ್ದೀನಿ ಅಂತ ನಿಮ್ಗೆ ಇನ್ನೂ ಗೊತ್ತಿಲ್ಲ, ನೀವು ಕೆಟ್ಟದನ್ನೇ ನನ್ನ ಮಗಳು ಅಂತ ಅಂದ್ಕೊಂಡಿದ್ದೀರಾ. ಜ್ಯೋತಿಕಾ ಏನು ಮಾಡೋದಕ್ಕೆ ಕೊಟ್ಟಿದ್ದಾಳೆ, ಅದನ್ನು ನಾನು ಅವಳ ಬಾಳನ್ನು ಅವಳಿಗೆ ತಿರುಗಿಸ್ತೀನಿ, ನಿಮ್ಮ ಮನೆಗೆ ಎಲ್ಲ ಒಳ್ಳೇದಾಗೋ ಥರ ನಾನು ಮಾಡ್ತೀನಿ ಅಂತ ಮನಸ್ಸಲ್ಲೇ ಅನ್ಕೊತಾ ಇರ್ತಾಳೆ. ಎಲ್ಲ ಊಟಕ್ಕೆ ಬರ್ತಾರೆ. ಊಟಕ್ಕೆ ಬಂದಾಗ ಶಾರದನೇ ಎಲ್ರಿಗೂ ಊಟ ಬಡಿಸ್ತಾಳೆ. ಎಲ್ಲರೂ ಊಟ ಮಾಡ್ತಾ ಇರ್ತಾರೆ. ಊಟ ಮಾಡಾದ್ಮೇಲೆ ಶಾರದಾ ಬನ್ನಿ ಶಾರದವ್ರಿಗೆ ಮಲ್ಕೊಳ್ಳೋಣ, ಟೈಮಾಯಿತು ಅಂತ ಸಿದ್ದು ಕರಿತಾ ಇರ್ತಾನೆ. ಸರ್ ನೀವು ಮಲ್ಕೊಳ್ಳಿ, ನಂಗೊಂದು ಸ್ವಲ್ಪ ಕೆಲಸ ಇದೆ, ನಾನು ಬರ್ತೀನಿ ಅಂತ ಹೇಳ್ತಾಳೆ. ಅವಾಗ ಇದೇನಿದು ಶಾರದವರು ಏನೋ ಕೆಲಸ ಇದೆ ಅಂತಿದ್ದಾರಲ್ಲ, ಶಾರದವ್ರೆ ಬನ್ನಿ ನಿಮ್ಗೇನು ಕೆಲಸ ಇದೆ, ನಾ ಎಲ್ರದ್ದು ಊಟ ಆಯ್ತಲ್ಲ ಇನ್ನೇನು ಕೆಲಸ ಅಂತ ಕೇಳ್ತಾ ಇರ್ತಾನೆ. ನಾನು ಬರ್ತೀನಿ ಹೋಗಿ ಸರ್ ಅಂತ ಹೇಳ್ಬಿಟ್ಟು ಸಿದ್ದುನ ಕಳಿಸ್ತಾಳೆ. ಸಿದ್ದು ಬಂದು ಪುಟ್ಟಿ ಜೊತೆಗೆ ಮಲ್ಕೊತಾ ಇರ್ತಾನೆ. ಅಪ್ಪ ನನಗೆ ಯಾವ್ದಾರು ಒಂದು ಕತೆ ಹೇಳಪ್ಪ ಅಂತ ದೀಪು ಕೇಳ್ತಾ ಇರ್ತಾಳೆ. ಹೇಳ್ತೀನಿ ಪುಟ್ಟಿ ಅಂತ ಹೇಳ್ಬಿಟ್ಟು ಕತೆ ಹೇಳ್ತಾ ಇರ್ತಾನೆ. ಕತೆ ಹೇಳ್ತಾ ದೀಪು ನಿದ್ದೆ ಮಾಡಿಬಿಡ್ತಾಳೆ. ಎಷ್ಟೊತ್ತಾದ್ರೂ ಶಾರದಾ ಬರೋದೇ ಇಲ್ಲ. ಅವಾಗ ಏನೇ ಇದು ಶಾರದವ್ರು ಇಷ್ಟೊತ್ತಾರು ಬರಲಿಲ್ವಲ್ಲ ಅಂತ ಬಂದು ಆಚೆ ನೋಡ್ತಾನೆ. ಅವಾಗ ಶಾರದಾ ಬಾಕ್ಸ್ನ ರೆಡಿ ಮಾಡಿಕೊಂಡು ನಿಧಾನಕ್ಕೆ ಹೋಗ್ತಾ ಇರ್ತಾಳೆ. ಇದೇನಿದು ಶಾರದವ್ರು ಎಲ್ಲಿಗೋ ಬಾಕ್ಸ್ ತೊಗೊಂಡು ಹೋಗ್ತಿದ್ದಾರಲ್ಲ, ಎಲ್ಲಿಗೆ ಅಂತ ಕೇಳಲ್ಲ ಅಂತ ಯೋಚನೆ ಮಾಡ್ತಿರ್ತಾನೆ. ಬೇಡ ಅವ್ರ ಹಿಂದೆನೇ ಹೋಗೋಣ ಇರು ಅಂತ ಹೇಳ್ಬಿಟ್ಟು ಬಾಕ್ಲವರೆಗೂ ಬರ್ತಾನೆ. ಅವಾಗ ಶಾರದಾ ಹಿಂದೆ ನೋಡ್ಕೊಂಡು ಕದ್ದಿ ಮುಚ್ಚಿನೇ ಹೋಗಿ ಗೇಟನ್ನು ಬಾಕ್ಲಾಕೊಂತಾಳೆ. ಅವಾಗ ಅವನು ಹಿಂದೆನೇ ಫಾಲೋ ಮಾಡ್ಕೊಂಡು ಹೋಗ್ತಾನೆ. ಆವಾಗ ಶಾರದಾ ರೋಡಲ್ಲಿ ನಡ್ಕೊಂಡು ಹೋಗ್ತಾ ಇರ್ತಾಳೆ. ಅವಾಗ ಅವಳು ಯಾರೋ ನನ್ನ ಫಾಲೋ ಮಾಡ್ತಿದ್ದಾರೆ ಅಂತ ಅವಳಿಗೂ ಅನಿಸುತ್ತೆ. ಅವಾಗ ಹಿಂದೆ ತಿರುಗಿ ನೋಡ್ತಾಳೆ. ಅವಾಗ ಸಿದ್ದು ಅಲ್ಲೇ ಉಚ್ಕೊಂಡ್ಬಿಡ್ತಾನೆ. ಅವಾಗ ಕದ್ದಿ ಮುಚ್ಚಿನೇ ಸೈಲೆಂಟಾಗಿ ಒಂದು ಪಾಳು ಮನೆಗೆ ಬರ್ತಾಳೆ. ಏನಿದು ಶಾರದವ್ರು ಯಾಕೆ ಈ ಮನೆಗೆ ಬರ್ತಿದ್ದಾರೆ, ಏನು ನಡೆಸ್ತಾ ಇದ್ದಾರೆ ಶಾರದವರು ನನಗೆ ಹೇಳ್ದೇನೆ ಅಂತ ಯೋಚನೆ ಮಾಡ್ತಿರ್ತಾನೆ. ಅವಾಗ ಬಂದ್ಬಿಟ್ಟು ಊಟ ಬಾಕ್ಸ್ನ ಕೊಟ್ಬಿಟ್ಟು, ಸರ್ ನೀವು ಊಟ ಮಾಡಿ, ನೀವು ಆದಷ್ಟು ಬೇಗ ನೀವು ರಿಕವರಿ ಆಗಬೇಕು, ನೀವು ಚೆನ್ನಾಗಿರಬೇಕು ಸರ್ ಅಂತ ಹೇಳ್ತಾ ಇರ್ತಾಳೆ. ಅವಾಗ ಅವರಿಬ್ಬರು ಮಾತಾಡ್ತಾರೆ, ಏನೂ ಕಾಣಿಸ್ತಾ ಇರೋದಿಲ್ಲ. ಅವಾಗ ಊಟ ಮಾಡಿ ಕಂಪ್ಲೀಟ್ ಆದಮೇಲೆ ಸರಿ ಸರ್ ನಾನು ಬರ್ತೀನಿ ಅಂತ ಹೇಳ್ಬಿಟ್ಟು ಶಾರದಾ ಅಲ್ಲಿಂದ ಹೊರ್ತಾಳೆ. ಅವಾಗ ಸಿದ್ದುಗೆ ಫುಲ್ ಕ್ಯೂರಿಯಾಸಿಟಿ ಇರುತ್ತೆ, ಯಾರಿರ್ಬೋದು ಒಳಗಡೆ, ಶಾರದವ್ರು ಯಾಕೆ ಇವ್ರಿಗೂ ಊಟ ತಗೊಂಡು ಕೊಡ್ತಾ ಇದ್ದಾರೆ ಅಂತ ಯೋಚನೆ ಮಾಡ್ತಾ ಇರ್ತಾನೆ. ಶಾರದಾ ಹೋದ್ಮೇಲೆ ಅವನು ಒಳಗಡೆಗೆ ಬರ್ತಾನೆ. ಒಳಗಡೆಗೆ ಬಂದುಬಿಟ್ಟು ನೋಡಿದಾಗ ಅವನಿಗೆ ಶಾಕ್ ಆಗುತ್ತೆ. ಮಾವ ಏನಿದು ನೀವಿಲ್ಲಿದ್ದೀರಾ ಅಂತ ಕೇಳ್ತಾ ಇರ್ತಾನೆ. ಸಿದ್ದು ನೀನು ಶಾರದಂಗೆ ಗೊತ್ತಾಗ್ದಂಗೆ ಬಂದ ಅಂತ ಕೇಳ್ತಾ ಇರ್ತಾನೆ. ಹೌದು, ನಾನು ಅವರು ಬಾಕ್ಸ್ ಹಿಡ್ಕೊಂಡು ಹೋಗ್ತಾ ಇರೋದು ನೋಡಿದೆ, ನನಗೂ ಒಂದು ಮಾತು ಹೇಳಿದರೆ ನಾನು ಅವ್ರ ಜೊತೆನೇ ಬರ್ತಿದ್ದೆ, ಆದರೆ ನನಗೆ ಹೇಳ್ದೇ ಅವ್ರು ಬಂದಿದ್ದರು, ಅದಕ್ಕೆ ಅವ್ರನ್ನ ಫಾಲೋ ಮಾಡ್ಕೊಂಡು ಬಂದೆ, ಅದಕ್ಕೆ ನನಗೆ ನೀವು ಇಲ್ಲಿದ್ದೀರಾ ಅಂತ ಗೊತ್ತಾಯಿತು ಅಂತ ಹೇಳ್ತಿರ್ತಾನೆ. ಹೌದಪ್ಪ, ಶಾರದಾ ನನ್ನ ಕಾಪಾಡಿದ್ದ ದೇವತೆ, ಅವತ್ತು ಏನಾಯಿತು ಗೊತ್ತಾ ಅಂತ ಹೇಳ್ಬಿಟ್ಟು ಅಲ್ಲಿ ನಡೆದಿರೋ ಎಲ್ಲ ವಿಷಯನೂ ಹೇಳ್ತಾರೆ. ಈ ಥರ ನಾನು ಶಾರದಂಗೆ ಎಲ್ಲ ವಿಷಯನೂ ಹೇಳಬೇಕು ಅಂತ ಹೋದೆ, ನನಗೆ ಕಾರ್ನ ಬಂದು ಗುದ್ದಿ ಆಕ್ಸಿಡೆಂಟ್ ಮಾಡಿಬಿಟ್ಲು. ಆಕ್ಸಿಡೆಂಟಲ್ಲಿ ನನಗೆ ಈ ಥರ ಎಲ್ಲ ಸಮಸ್ಯೆ ಆಯಿತು. ಆವಾಗ ನನ್ನ ಕಾಪಾಡಿದ್ದೇನೆ ದೇವತೆ ಅಂತ ಶಾರದಾ ಬಂದು ನನ್ನ ಕಾಪಾಡಿಲ್ಲ ಅಂತಿದ್ದರೆ ಇಷ್ಟೊತ್ತಿಗಾಗಲೇ ನಾನು ಸತ್ತೋಗಿರ್ತಿದ್ದೆ ಅಂತ ಹೇಳ್ತಾನೆ. ಆವಾಗ ಇಷ್ಟೆಲ್ಲ ನಡೀತಾ ಈ ಜ್ಯೋತಿಕಂಗೆ ಯಾಕೆ ಇಷ್ಟೊಂದು ಕೆಟ್ಟ ಬುದ್ಧಿ ಬಂತು ಅಂತ ನನಗಂತೂ ಅರ್ಥ ಆಗ್ತಾ ಇಲ್ಲ ಅಂತ ಸಿದ್ದು ಹೇಳ್ತಾ ಇರ್ತಾನೆ. ಅವಳು ಮೈ ತುಂಬ ಬರೀ ವಿಷಯನೇ ಇದೆಯಪ್ಪ, ಅವಳು ಬರೀ ಮಾನವ ರೂಪದಲ್ಲಿರೋ ರಾಕ್ಷಸಿ ಅಂತ ಹೇಳ್ತಾ ಇರ್ತಾನೆ. ಆವಾಗ ಇವಳಿಗೆ ಸರಿಯಾಗಿ ಬುದ್ಧಿ ಕಲಿಸಲೇಬೇಕು, ನಾನು ಅದನ್ನ ನೋಡ್ಕೊತೀನಿ ಬಿಡಿ ಅಂತ ಹೇಳ್ತಿರ್ತಾನೆ.
ಆದರೂ ನೀನು ಅವರಿಂದ ಸ್ವಲ್ಪ ಹುಷಾರಾಗಿರಪ್ಪ, ಅವಳು ಏನು ಬೇಕಾದ್ರೂ ಮಾಡ್ತಾಳೆ, ಅವಳನ್ನ ಮಾತ್ರ ನೀನು ಕೆಣ್ಕೊಳ್ಳೋದಕ್ಕೆ ಹೋಗಬೇಡ, ತುಂಬ ಹುಷಾರಾಗಿರೋ, ಶಾರದಾ ಅವಳಿಗೆ ಸರಿಯಾಗಿ ಬುದ್ಧಿ ಕಲಿಸ್ತೀನಿ ಅಂತ ಹೇಳಿದಾಳೆ, ಅವಳು ನೋಡ್ಕೊತಾಳೆ, ನೀನು ಸುಮ್ಮನೆ ಎದ್ದು ಬಿಡು ಅಂತ ಹೇಳ್ತಾ ಇರ್ತಾನೆ. ಅವಾಗ ನಾನು ಅದನ್ನೆಲ್ಲ ನೋಡ್ಕೊತೀವಿ, ನೀವು ಹುಷಾರಾಗಿ ಮಾವ, ನಾನು ಬರ್ತೀನಿ, ಈಗ ಆಲ್ರೆಡಿ ಲೇಟ್ ಆಗಿದೆ, ಮನೇಲಿ ಹೋದ್ಗೆ ಶಾರದವರು ನಾನು ಎಲ್ಲಿದ್ದೀನಿ ಅಂತ ಹುಡುಕ್ತಾ ಇರ್ತಾರೆ, ನಾನು ಫಸ್ಟು ಅಲ್ಲಿಗೆ ಹೋಗಬೇಕು ಅಂತ ಹೇಳ್ಬಿಟ್ಟು ಸರಿ ಅಂತ ಅಲ್ಲಿಂದ ಸಿದ್ದು ಹೊಡ್ತಾನೆ. ಒಂದು ಕಡೆ ಖುಷಿ ಆಗ್ತಾ ಇರುತ್ತೆ, ಶಾರದವರು ಎಂಥ ಒಳ್ಳೆ ಕೆಲಸ ಮಾಡಿದ್ದಾರೆ, ಇವ್ರನ್ನ ಕಾಪಾಡಿ ತುಂಬ ಒಳ್ಳೇದು ಮಾಡಿದ್ರು ಅಂತ ಈಗ ಖುಷಿ ಪಡ್ತಾ ಇರ್ತಾನೆ. ಆದರೆ ನನಗೆ ಯಾಕೆ ಇವ್ರು ಈ ವಿಷಯನ ಹೇಳಿಲ್ಲ, ನಾನು ಹೆಂಗಾರು ಮಾಡಿ ಅವರೇ ಬಾಯಿ ಬಿಡೋವರೆಗೂ ನಾನು ಏನೂ ಮಾತಾಡೋದು ಬೇಡ ಅಂತ ಅಂದ್ಕೊಂಡೇನೆ ಅವನು ಮನೆಗೆ ಬರ್ತಾನೆ. ಆವಾಗ ಶಾರದಾ ಆಲ್ರೆಡಿ ಮನೆಗೆ ಬಂದಿರ್ತಾಳೆ. ಏನು ಸರ್ ಎಲ್ಲೋಗಿದ್ರಿ ಅಂತ ಕೇಳ್ತಾ ಇರ್ತಾಳೆ. ಏನೂ ಇಲ್ಲ ಶಾರದವ್ರೆ, ನಿದ್ದೆ ಬರ್ತಾ ಇರಲಿಲ್ಲ, ಅದಕ್ಕೇ ಇಲ್ಲಿ ಆಚೆ ಕಡೆ ವಾಕ್ ಮಾಡ್ತಾ ಇದೆ ಅಂತ ಹೇಳ್ತಾನೆ. ಸರಿ ಸರ್ ಬನ್ನಿ, ಲೇಟ್ ಆಯಿತು ಮಲ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಶಾರದಾ ಮತ್ತು ಸಿದ್ದು ಇಬ್ಬರೂ ರೂಮಿಗೆ ಬರ್ತಾರೆ. ರೂಮಿಗೆ ಬಂದಮೇಲೆ ಸಿದ್ದು ಯೋಚನೆ ಮಾಡ್ತಾ ಇರ್ತಾನೆ, ನಾನೇ ಹೇಳಲ್ಲ ಅಥವಾ ಶಾರದವರೇ ಹೇಳಲಿ ಅಂತ ನಾನು ವೆಯ್ಟ್ ಮಾಡಲ ಅಂತ ಯೋಚನೆ ಮಾಡ್ತಿರ್ತಾನೆ. ಏನು ಯೋಚನೆ ಮಾಡ್ತಿದ್ದೀರಾ ಸರ್ ಅಂತ ಶಾರದಾ ಕೇಳ್ತಾಳೆ. ಆವಾಗ ಸಿದ್ದು ಏನಿಲ್ಲ ಶಾರದವ್ರೆ ಅಂತ ಹೇಳ್ಬಿಟ್ಟು ಸರಿ ಮಲ್ಕೊಳ್ಳಿ ಅಂತ ಹೇಳ್ಬಿಟ್ಟು ಅವನು ಮಲ್ಕೊತಾನೆ. ಅಲ್ಲಿಗೆ ಈ ಸಂಚಿಕೆ ಕಂಪ್ಲೀಟ್ ಆಗುತ್ತೆ. ಫ್ರೆಂಡ್ಸ್, ನೀವೇನಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ತಪ್ಪದೇ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಮುಂದಿನ ಸಂಚಿಕೆಯೊಂದಿಗೆ ಮತ್ತೆ ಭೇಟಿಯಾಗೋಣ ಫ್ರೆಂಡ್ಸ್. ಈ ಜ್ಯೋತಿಕಾ ಮತ್ತು ಈ ಪಾರಿಜಾತ ಏನೇ ಪ್ಲ್ಯಾನ್ ಮಾಡಿದ್ರು ಆಲ್ರೆಡಿ ಶಾರದಂಗೆ ಅವ್ರ ಅಪ್ಪ ಅಮ್ಮ ಯಾರು ಅಂತ ಗೊತ್ತಾಗಿದೆ. ಅವಳು ಇವ್ರ ಬಂಡವಾಳನ ಒಂದೊಂದಾಗೇ ಆಚೆ ತೆಗೆದು ಈ ಮನೆಯಿಂದ ಆಚೆ ಹಾಕ್ತಾಳೆ. ಬಟ್ ಪಾಪಿಗಳು ಹೆಂಗೆಲ್ಲ ಇರ್ತಾರೆ, ನಾವು ನೋಡಿದ್ದೆಲ್ಲ ಸತ್ಯ ಅಂದ್ಕೊಂಡು ಭ್ರಮೇಲೆ ಬದುಕ್ತಾ ಇದ್ದರೆ ನಮ್ಮ ಹಿಂದೆಗಡೆ ಸುಳ್ಳಿನ ಕೋಟೆನೇ ಕಟ್ಟಿರ್ತಾರೆ. ಅದನ್ನು ನಾವು ಹುಷಾರಾಗಿ ಜೀವನದಲ್ಲಿ ಎಲ್ಲನೂ ಮಾಡಿ ಜೀವನ ನಡೆಸಿಲ್ಲ ಅಂದರೆ ತುಂಬ ಕಷ್ಟ ಆಗುತ್ತೆ. ಇದರಲ್ಲಿ ಆ ಮೆಸೇಜ್ ತುಂಬ ಚೆನ್ನಾಗಿ ತೋರಿಸ್ಕೊಟ್ಟಿದ್ದಾರೆ ಫ್ರೆಂಡ್ಸ್. ಇದ್ರ ಬಗ್ಗೆ ನಿಮ್ಮ ಒಪಿನಿಯನ್ಸ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಮುಂದಿನ ಸಂಚಿಕೆ ಒಂದಿಗೆ ಮತ್ತೆ ಭೇಟಿಯಾಗೋಣ ಫ್ರೆಂಡ್ಸ್. ಥ್ಯಾಂಕ್ ಯು.